ಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಕಳೆದ ನವೆಂಬರ್ 20ನೇ ತಾರೀಕಾಗಿತ್ತು. ಎಸ್ಐಟಿ ನ್ಯಾಯಾಲಯಕ್ಕೆ ತನ್ನ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿತು. ಈ ವರದಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಇದೆಲ್ಲವೂ ಕೂಡ ನಡೆಯಿತು. ಇವತ್ತು ಈ ವಾದ ಮಂಡನೆ ಮುಕ್ತಾಯ ಆಯಿತು. ಸಿಐಡಿ ಎಸ್ಐಟಿ ಪರ ವಕೀಲರಿಂದ ತಮ್ಮ ವಾದ ಮಂಡನೆ ಪೂರ್ತಿ ಆಯಿತು. ಈ ಸಂದರ್ಭದಲ್ಲಿ ನ್ಯಾಯಾಲಯ ಈ ವರದಿ ಅಪೂರ್ಣ ಅಂತ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ಇದರ ಆಧಾರದಲ್ಲಿ ತೀರ್ಪು ಕೊಡೋದಕ್ಕೆ ಈಗಲೇ ಸಾಧ್ಯ ಇಲ್ಲ ಅಂತ ತೀರ್ಪು ಕೊಡೋದಕ್ಕೆ ವಿಚಾರಣೆಯನ್ನ ಡಿಸೆಂಬರ್ 26ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದೆ. ಇದು ಅಪೂರ್ಣ ಅಂತ ಹೇಳಿದೆ. ಹೌದು, ಕೊಟ್ಟಿರೋದು ಮಧ್ಯಂತರ ವರದಿ. ಇನ್ನು ಹೆಚ್ಚಿನ ತನಿಖೆ ಆಗಬೇಕು ಅಂತ ಕೂಡ ಎಸ್ಐಟಿ ಪರ ವಕೀಲರು ಈ ಸಂದರ್ಭದಲ್ಲಿ ವಾದ ಮಂಡನೆಯನ್ನ ಮಾಡಿದ್ರು. ಮತ್ತು ಯಾರು ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅದೆಲ್ಲವನ್ನ ಎಳೆ ಎಳೆಯಾಗಿ ಮುಂದಿಟ್ರು. ಸುಮಾರು 4,000 ಪುಟಗಳ ಒಂದು ವರದಿಯನ್ನ ಇದು ಎಸ್ಐಟಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಅದರ ಕೆಲವು ಅಂಶಗಳು ಏನು ಅಂತಂದ್ರೆ, A1 ಆರೋಪಿ ಮೊದಲು ಆತ ಸಾಕ್ಷಿದಾರ ಮತ್ತು ದೂರುದಾರ ಆಗಿದ್ದ. ಆತ ಬಂದು ಒಂದು ತಲೆಬುರುಡಿಯನ್ನು ತೆಗೆದುಕೊಂಡು ಬಂದಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಯ್ತು. ಇದು ಹಣಕ್ಕಾಗಿ ಮಾಡಿರುವ ಕೃತ್ಯ, ಒಂದು ಫೇಕ್ ತಲೆಬುರುಡಿಯನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದೆ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಎಸ್ಐಟಿ ಮಾರ್ಕ್ ಮಾಡಿರೋದೇನು ಅಂತಂದ್ರೆ, ಈ ಷಡ್ಯಂತ್ರದಲ್ಲಿ ಹಲವರು ಭಾಗಿಯಾಗಿದ್ದಾರೆ ಅಂತ. ಆ ಹಲವರು ಭಾಗಿಯಾಗಿರೋದ್ರ ಹಿನ್ನೆಲೆಯಲ್ಲಿ ಯಾರೇ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ, ಚಿನ್ನಯ್ಯ, ಹಾಗೇನೆ ವಿಠಲ್ ಗೌಡ, ಜೊತೆಗೆ ಸುಜಾತಾ ಭಟ್ ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಒಂದು ನಾಟಕವನ್ನ ಮಾಡಿ ಪರದೆಗೆ ಎಂಟ್ರಿ ಆಗಿದ್ದ ಸುಜಾತಾ ಭಟ್ ಕೂಡ ಇದರಲ್ಲಿ ಆರೋಪಿ. ಇವರೆಲ್ಲರೂ ಒಂದು ಗ್ಯಾಂಗ್ ರೂಪಿಸ್ಕೊಂಡು ಒಂದು ಗ್ಯಾಂಗ್ ಆಗಿ ಈ ಒಂದು ಪ್ರಭಾವಿ ಮತ್ತು ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಮಸಿ ಬಳಿಯುವಂತ ಕೆಲಸವನ್ನ, ಷಡ್ಯಂತ್ರವನ್ನ ಅದರ ವಿರುದ್ಧ ಮಾಡಿದ್ರು ಅಂತ ಹೇಳ್ತಾ ಇದೆ. ವಾದವನ್ನ ಆಲಿಸಿ ಇವತ್ತು ನ್ಯಾಯಾಲಯ ವಾದ ಆಲಿಸಿದಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇನ್ನೊಂದಷ್ಟು ಲೀಗಲ್ ಒಪಿನಿಯನ್ಸ್ ಬೇಕಾಗತ್ತೆ ಅಂತ ಹೇಳ್ತು. ಹಾಗಾಗಿ 26ನೇ ತಾರೀಕು ಡಿಸೆಂಬರ್ 26ನೇ ತಾರೀಕು ಈ ತೀರ್ಪನ್ನ ನೀಡೋದಕ್ಕೆ ನ್ಯಾಯಾಲಯ ತೀರ್ಮಾನ ಮಾಡಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಲಭಿಸಿರುವ ತಲೆಬುರುಡಿಯ ಸಾಕ್ಷಿಯ ಆರೋಪಿಗಳ ಸುಳ್ಳು ಸಾಕ್ಷಿಯನ್ನ ತಿಳಿಸತ್ತೆ. ಕೂಡಲೇ ಮುಂದಿನ ಕ್ರಮಕ್ಕೆ ಸೂಚನೆ ನೀಡಬೇಕು ಅಂತ ಎಸ್ಐಟಿ ಪರ ಅಂದ್ರೆ ಸರ್ಕಾರದ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿ ಮನವಿಯನ್ನ ಮಾಡಿಕೊಂಡ್ರು. ಇದನ್ನ ಪುರಸ್ಕರಿಸಲಿಲ್ಲ ನ್ಯಾಯಾಲಯ. ಇನ್ನು ಹೆಚ್ಚಿನ ಕಾಲಾವಕಾಶ ಬೇಕು ತೀರ್ಪನ್ನ ಕೊಡೋದಕ್ಕೆ ಅಂತ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಹಲವಾರು ವಿಚಾರಗಳನ್ನ ಎಸ್ಐಟಿ ತನ್ನ ವರದಿಯಲ್ಲಿ ಪ್ರಸ್ತಾಪ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಧರ್ಮಸ್ಥಳ ಕ್ಷೇತ್ರದ ಮತ್ತು ಆ ಕ್ಷೇತ್ರವನ್ನ ನಡೆಸ್ತಿರೋರ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ, ಜೊತೆಗೆ ಚಿನ್ನಯ್ಯನ ಸಂಪರ್ಕದ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೇನೆ ತನಿಖೆಗೆ ಕರೆದಾಗ ಆರೋಪಿಗಳು ತಡೆ ತಂದ ಬಗ್ಗೆ ಕೂಡ ಈ ಎಸ್ಐಟಿ ವರದಿಯಲ್ಲಿ ಏನೆಲ್ಲ ಆಯ್ತು ಅಂತ ನಾವು ನೋಡ್ಬೋದು. ಮಹೇಶ್ ಶೆಟ್ಟಿ ತಿಮರೋಡಿ, ಹಾಗೇನೆ ಜಯಂತ್, ಜೊತೆಗೆ ವಿಠಲ್ ಗೌಡ, ಅದರ ಜೊತೆಯಲ್ಲಿ ಇನ್ನು ಕೆಲವರನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಈ ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಬಾಲನ್ ಅವರ ಪರವಾಗಿ ವಾದ ಮಂಡನೆಯನ್ನ ಮಾಡಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಅವರಿಗೆ ಮೊದಲಿಗೆ ನ್ಯಾಯಾಧೀಶರು ಒಂದು ರಿಲೀಫ್ ಅನ್ನ ಕೊಟ್ರು, ಅವರ ವಿಚಾರಣೆ ನಡೆಸಬಾರದು ಅಂತ. ಆ ನಂತರದಲ್ಲಿ ಬದಲಾಯ್ತು, ಮತ್ತೆ ಆ ತಡೆಯನ್ನ ತೆಗಿತು, ವಿಚಾರಣೆ ಮುಂದುವರಿಸಬಹುದು ಅಂತ. ಆ ನಡುವೆನೆ ಈ ಮಧ್ಯಂತರ ವರದಿ ಸಲ್ಲಿಕೆ ಆಗಿತ್ತು. ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತಂದ್ರೆ, ಇದರ ಬಗ್ಗೆ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಅಲ್ಲಿ ಸದನ ನಡೀತಿರೋ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟು, ಇದನ್ನ ಮೊದಲು ಷಡ್ಯಂತ್ರ ಅಂತ ಕರೆದಿದ್ದೆ ವಿಧಾನಸಭೆಯಲ್ಲಿ ಅವರು. ಅಂದ್ರೆ ಮುಂಗಾರು ಅಧಿವೇಶನ ನಡೀತಾ ಇತ್ತು ಆ ಸಂದರ್ಭದಲ್ಲಿ. ಈಗ ಈ ಅಧಿವೇಶನ ನಡೆಯೋ ಹೊತ್ತಲ್ಲಿ ನಾನೇ ಅದನ್ನ ಮೊದಲು ಹೇಳಿದ್ದು, ಇದು ದೊಡ್ಡ ಮಟ್ಟದ ಷಡ್ಯಂತ್ರ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಕೆಲವು ಮಾಧ್ಯಮಗಳಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತ ವಿಡಿಯೋ ಮತ್ತು ಫೋಟೋಗಳು ಸಿಕ್ಕಿದೆ. ಅದರಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಈ ಎಲ್ಲರೂ ಭೇಟಿಯಾಗಿರೋದ್ರ ಬಗ್ಗೆ ಫೋಟೋಗಳು ಹೇಳ್ತಾ ಇದೆ. ಫೋಟೋಗಳು ಕಥೆಗಳನ್ನ ಹೇಳ್ತಾ ಇದೆ. ಇದ್ರ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಸ್ವಾಮೀಜಿ ಎದುರಿಗೇನೆ ಗಂಟೆಗಟ್ಲೆ ನನ್ನ ಹತ್ರ ಮಾತಾಡಿದ್ನಲ್ಲ ಚಿನ್ನಯ್ಯ ಅಂತಂದ್ರೆ, ಅವರ ಜೊತೆ ಮಾತಾಡಿದಂತ ವಿಡಿಯೋಗಳು ಪಾರ್ಟ್ ಬೈ ಪಾರ್ಟ್ ರಿಲೀಸ್ ಆಗಿತ್ತು. ಆತ ಹೇಳ್ತಿರುವ ಕಥೆಗಳು, ಚಿನ್ನಯ್ಯ ಹೇಳ್ತಿರುವ ಕಥೆಗಳು. ಅದೇ ರೀತಿಯಾಗಿ ಅದಕ್ಕಿಂತಲೂ 100 ಪಟ್ಟು ಹೆಚ್ಚಿನ ಕಥೆಗಳನ್ನ ಸ್ವಾಮೀಜಿ ಅವರ ಎದುರಿಗೆ ಆ ಆರೋಪಿ ಚಿನ್ನಯ್ಯ ಹೇಳಿದ್ದಾನೆ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಫೋಟೋಗಳು ಬಂದಿದೆ. ಎಸ್ಐಟಿ ಅವರನ್ನೂ ವಿಚಾರಣೆಗೆ ಕರೆಯತ್ತಾ, ತನಿಖೆ ನಡೆಸತ್ತಾ? ಯಾಕೆಂದ್ರೆ ಈ ಷಡ್ಯಂತ್ರದ ಅವ್ರ ಭಾಗವಾಗಿದ್ದಾರಾ, ಅವರ ಪಾತ್ರ ಏನು, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆ ಇವರೆಲ್ಲರೂ ಸೇರಿ ಆ ಮಠಕ್ಕೆ ಆ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ರು, ಸ್ವಾಮೀಜಿಗಳು ಯಾಕೆ ಗಂಟೆಗಟ್ಲೆ ಕೂತು ಈ ಕಥೆಯನ್ನ ಕೇಳಿಸ್ಕೊಂಡ್ರು, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಮೊದ್ಲಿಂದಲೂ ಇತ್ತು, ಒಬ್ಬ ಪ್ರಭಾವಿ ಸ್ವಾಮೀಜಿ ಅವರ ಜೊತೆ ಇದ್ರೆಲ್ಲ ಚರ್ಚೆ ಆಗಿದೆ, ಅವರು ಕೂಡ ಇದರಲ್ಲಿ ಭಾಗಿ ಅನ್ನೋ ಮಾಹಿತಿಗಳು ಮೊದಲಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಸ್ವಾಮೀಜಿಯ ಹೆಸರು ನೇರವಾಗಿರ್ಲಿಲ್ಲ. ಆದ್ರೆ ಫೋಟೋಗಳು ಇವತ್ತು ಬಿಡುಗಡೆಯಾಗಿ ಆದಿಚುಂಚನಗಿರಿ ಮಠದ ನಿರ್ಮಲಾನಾಥನಂದ ಸ್ವಾಮೀಜಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರ ಪಾತ್ರದ ಬಗ್ಗೆ ಗೊತ್ತಿಲ್ಲ. ಎಸ್ಐಟಿ ತನಿಖೆಗಿಂತ ಮುಂಚೆ ಇವರೆಲ್ಲರೂ ಅವರನ್ನ ಭೇಟಿಯಾಗಿದ್ರು ಅನ್ನೋ ಮಾಹಿತಿ ಇದೆ. ಈಗ ನೋಡ್ಬೇಕು ಮುಂದಿನ ಬೆಳವಣಿಗೆ ಏನಾಗತ್ತೆ ಅನ್ನೋದು. ಈ ನಡುವೆ ಚಿನ್ನಯ್ಯನಿಗೆ ಜಾಮೀನ್ ಸಿಕ್ಕಿದ್ರು ಕೂಡ
ಆತನ ಬಿಡುಗಡೆಗೆ 1 ಲಕ್ಷ ರೂಪಾಯಿಗಳ ಬಾಂಡ್ ಅನ್ನು ಸಲ್ಲಿಸಬೇಕಲ್ಲ, ಅದನ್ನ ಯಾರೂ ಕಟ್ಟೋದಕ್ಕೆ ಸಿದ್ಧರಿಲ್ಲದ ಕಾರಣ ಆತ ಇನ್ನೂ ಕೂಡ ಜೈಲಿನಿಂದ ಬಿಡುಗಡೆ ಆಗಿಲ್ಲ. ಇವತ್ತಿನ ಪರಿಸ್ಥಿತಿ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಾಮಾಜಿಕ ಚಿಂತಕರು, ಬರಹಗಾರರು ಆಗಿರುವ ವಿವೇಕಾನಂದ ಅವರಿದ್ದಾರೆ. ನಮಸ್ಕಾರ ವಿವೇಕಾನಂದ ಅವರೇ, ಕೇಳಿಸ್ತಾ ಇದೆಯಾ? ನಮಸ್ಕಾರ, ಕೇಳಿಸ್ತಿದೆ. ಧರ್ಮಸ್ಥಳದ ವಿಚಾರದಲ್ಲಿ ನಾವು ಬಹಳಷ್ಟು ಸಾರಿ ಬಹಳ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ. ಇಡೀ ತನಿಖೆ ಒಂದು ದಿಕ್ಕಲ್ಲಿ ಹೋಗ್ತಿದೆ ಅನ್ನುವಾಗ ಸಡನ್ ಆಗಿ ಒಂದು ಟರ್ನ್ ಅನ್ನ ತಗೋತು. ಆ ಟರ್ನ್ ಇಲ್ಲಿ ತನಕ ಬಂದ್ ನಿಂತಿದೆ. ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ. ಆ ವರದಿಯಲ್ಲಿ ಯಾರು ಆರೋಪವನ್ನ ಮಾಡಿದ್ರೆ ಅವರೆಲ್ಲರೂ ಕೂಡ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಆದಿಚುಂಚನಗಿರಿ ಮಠದ ಶ್ರೀಗಳ ಜೊತೆಗೆ ಇವರೆಲ್ಲರೂ ಇರೋ ಫೋಟೋ ಮತ್ತು ಅವ್ರು ಕೇಳಿದ್ರು ಅನ್ನೋ ಮಾಹಿತಿ ಬರ್ತಾ ಇದೆ. ಒಟ್ಟು ತಮ್ಮ ಅಭಿಪ್ರಾಯ ಏನು ಈ ಪ್ರಕರಣ? ಇಲ್ಲ, ಇಡೀ ಘಟನೆ ತುಂಬಾ ಗೊಂದಲ ಇದೆ. ಯಾಕೆ ಗೊಂದಲ? ತುಂಬಾ ಸೃಷ್ಟಿ ಆಗ್ತಾನೆ ಇದೆ, ನಿರಂತರವಾಗಿ ಸೃಷ್ಟಿನೂ ಆಗ್ತಾ ಇದೆ. ಯಾಕೆ ಅಂದ್ರೆ ನಾವು ಮೊದಲನೇದಾಗಿ ಯಾರ ಮೇಲೆ ಒಂದು ಬಹಳ ದೊಡ್ಡ ಧಾರ್ಮಿಕ ಕ್ಷೇತ್ರದ ಮೇಲೆ ಏನು ಆರೋಪ ಬಂತು, ಅದು ನಿಜವಾಗ್ಲೂ ಅದ್ ಏನು ಹೇಗೆ ಅಂತೇಳಿ ತನಿಖೆ ಮಾಡ್ಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾದ್ಮೇಲೆ ನಿಜವಾಗ್ಲೂ ಒಂದು SIT ರಚನೆ ಆಗಿದ್ದಿದೆಯಲ್ಲ, ಅದು ಒಂಥರ ಅದ್ಭುತ ಸಾಧನೆ. ಯಾರು ನಾವು ಪ್ರಗತಿಪರ ಹೋರಾಟಗಾರರು ಅಥವಾ ಈ ಸಮಾಜದ ನಿಜವಾದ ಕಾಳಜಿ ಇತ್ತು, ಅವರು ನಿಜವಾಗ್ಲೂ ಆ ಹೋರಾಟಕ್ಕೆ ಒಂದು ಒಳ್ಳೆ ದಿಕ್ಕನ್ನ ಕೊಟ್ರು ಅಂತೇಳಿ ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ ಆಯ್ತು. ಈ ಒಂದು ಸರ್ಕಾರ ಕೂಡ ಒಂದು ಧೈರ್ಯ ಮಾಡಿ ಒಬ್ಬ ದಕ್ಷ ಅಧಿಕಾರಿಯ ನೇತೃತ್ವದಲ್ಲಿ SIT ಆಯ್ತು. ಆದ್ರೆ SIT ತನಿಖೆ ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ, ಯಾಕಂದ್ರೆ ಮಾಧ್ಯಮಗಳು ಫೋಕಸ್ ಆಗಿತ್ತು. DK ಶಿವಕುಮಾರ್ ಅವ್ರು ನೀವು ಆಗ್ಲೇ ಹೇಳ್ದಾಗೆ ಷಡ್ಯಂತ್ರ ಅಂತಂದ್ರು. ಅಂದ್ರೆ ಆಗಲೇ ಇದು ಎಲ್ಲೋ ಒಂದು ಕಡೆ ಇವರ ವಿಶ್ವಾಸಾರ್ಹತೆಯನ್ನ ಧಕ್ಕೆ ತರೋ ರೀತಿಯಲ್ಲಿ ನಡ್ಕೊ ಬಂತು. ಅದು ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಆಗ್ಬಿಡ್ತು. ಅದು ಕೊನೆಗೆ ಹೇಗಾಯ್ತು ಅಂದ್ರೆ, ಇಡೀ ಘಟನೆಗಳನ್ನ ಈ ಬುರುಡೆ ಅಂತ ಹೇಳಿ ಅವ್ರು ತಗೊಂಬಂದ್ರಲ್ಲ, ಈ ಕಡೆ ಇಡೀ ಮಾಧ್ಯಮಗಳು ಅದನ್ನ ಇಡೀ ಬುರುಡೆ ಪುರಾಣ ಅನ್ನೋ ತರದಲ್ಲಿ ಅದನ್ನ ಚಿತ್ರಿಸಿ, ಇಡೀ ಘಟನೆ ಎಲ್ಲ ತನಿಖೆಯ ಆಯಾಮಗಳು ಯಾವ ರೀತಿ ಆಯ್ತು ಅಂದ್ರೆ, ಅದಕ್ಕಿಂತ ಹೆಚ್ಚು ಫೋಕಸ್ ಆಗಿ ಇವ್ರ ಮೇಲೆ ಫೋಕಸ್ ಆಗಕ್ ಶುರು ಆಯ್ತು. ಅಂದ್ರೆ ಈ ಷಡ್ಯಂತ್ರ ಮಾಡಿದ್ದಾರೆ ಅಂತ. ಒಂದು ವೇಳೆ ಷಡ್ಯಂತ್ರ ಮಾಡಿದ್ರೆ ಅದ ಆರೋಪಗಳೇ ಬೇರೆ, ಅದ್ರ ತನಿಖೆಗಳೇ ಬೇರೆ, ಅವ್ರ ಮೇಲೆ ತಗೊಳ್ಬೇಕಾದ ಕ್ರಮಗಳೇ ಬೇರೆ. ಆದ್ರೆ ಇಲ್ಲಿ ನಿಜವಾಗ್ಲೂ SIT ಕೂಡ ಫೋಕಸ್ ಮಾಡ್ಬೇಕಾಗಿರೋದು ಧರ್ಮಸ್ಥಳದ ವಿಷಯ ಮಾತ್ರ. ಆದ್ರೆ ಅದೇನಾಗೋಯ್ತು, ಈ ಷಡ್ಯಂತ್ರದ ಕಡೆ ಬಂದ ಮೇಲೆ ಮಾಧ್ಯಮಗಳಿಂದ ಹಿಡಿದು ಎಲ್ಲವೂ ಸೇರಿ ಇವತ್ತು ಕೊನೆಗೆ ಮಧ್ಯಂತರ ತನಿಖಾ ವರದಿಯಲ್ಲೂ ಕೂಡ ಅದು ಷಡ್ಯಂತ್ರ ಅಂತೇಳಿ ಇವರ ವಿಶ್ವಾಸಾರ್ಹತೆಗೆ ಧಕ್ಕೆ ಬಂದಿರೋದಂತೂ ನಿಜ. ಯಾರು ಅದರ ವಿರುದ್ಧವಾಗಿ ಮಾಡ್ತಾ ಇದ್ರು, ಧರ್ಮಸ್ಥಳದ ಎಲ್ಲ ಘಟನೆಗಳ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಇವರ ವಿಶ್ವಾಸಾರ್ಹತೆಗೆ ಸಾರ್ವಜನಿಕವಾಗಿ, ನೀವು ಸತ್ಯನ ಅಂದ್ರೆ ಇನ್ನೂ ಗೊತ್ತಿಲ್ಲ, ನಾನು ಅದನ್ನು ಒಪ್ಪೋದಿಲ್ಲ. ಯಾಕಂದ್ರೆ ಇನ್ನೂವರೆಗೂ ಅದು ತನಿಖೆಗಳಾಗಬೇಕು. ಇವರು ಇಲ್ಲಿ ಏನ್ ಗೊಂದಲ ಆಗ್ತಾ ಇದೆ ಅಂದ್ರೆ, ಎರಡು ರೀತಿಯಲ್ಲಿ ಇವರು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಒಂದು ಏನು ಅಂದ್ರೆ, ಧರ್ಮಸ್ಥಳದಲ್ಲಿ ಅನೇಕ ಘಟನೆಗಳಾಗಿದ್ದಾವೆ, ಆದ್ರೆ ನಾವೀಗ ಅದಕ್ಕೆ ನಿಜವಾದ ಸಾಕ್ಷಿಗಳಿಲ್ಲ. ನಾವೇನಾದ್ರೂ ಕೆಲವು ಸಾಕ್ಷಿಗಳನ್ನ ನಾವೇ ಒಂದ್ ಸ್ವಲ್ಪ ಸೃಷ್ಟಿ ಮಾಡಿ ಈ ಘಟನೆಯನ್ನ ತನಿಖೆಗೆ ಒಳಪಡಿಸಿದ್ರೆ ನಿಜವಾಗ್ಲೂ ಆಗಿದೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಎಲ್ಲ ಹೊರಗಡೆ ಬರುತ್ತೆ ಅನ್ನೋದು ಒಂದು ಅವರ ಆಶಯ ಆಗಿರ್ಬೋದು. ಎರಡನೇದು, ನಿಜವಾದ ಕುತಂತ್ರ ಕೂಡ ಆಗಿರುವ ಸಾಧ್ಯತೆ ಅಂತೂ ಇರುತ್ತೆ. ಅಂದ್ರೆ ನಿಜವಾಗ್ಲೂ ಧರ್ಮಸ್ಥಳಕ್ಕೆ ವೈಯಕ್ತಿಕ ದ್ವೇಷದಲ್ಲಿ ತಿಮುರೋಡಿ ಅವರುಗಳೇನಾದ್ರು ಮಾಡಿದ್ರ ಅಂತ. ಈ ಎರಡು ಆಯಾಮಗಳಲ್ಲಿ ಯಾವ ಆಯಾಮ ಮೇಲುಗೈ ಪಡೆದಿದೆ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಈಗ DK ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಿಸೇ ಇಲ್ಲ, ಹೋಮ್ ಮಿನಿಸ್ಟರ್ ಮಾತಾಡ್ಬೇಕು. ಅವರು ತಾವು ಆ ಸಂಸ್ಥೆಗೆ ಅಥವಾ ಅದಕ್ಕೆ ನಿಷ್ಠಾವಂತರಾಗಿದ್ದಾರೆ ಅಂತೇಳಿ ಅವರು ಅದನ್ನ ತೋರಿಸ್ಕೊಳಕ್ಕೆ, ನಾವು ಹೇಗೋ ಅವಾಗ್ಲೂ ಮಾತಾಡ್ತೀವಲ್ಲ ಸಾಫ್ಟ್ ಹಿಂದುತ್ವ ಅಂತೇಳಿ, ಆ ನಿಟ್ಟಿನಲ್ಲಿ ಅವರ ಸ್ಟೇಟ್ಮೆಂಟ್ಗಳು ಇದಕ್ಕೆ ಬರ್ತಾ ಇರೋದನ್ನ ಅಬ್ಸರ್ವ್ ಮಾಡ್ತಾ ಇದೀವಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ಈ ಬಗ್ಗೆ ತನಿಖೆಯನ್ನ ಯಾವ ಪ್ರಗತಿಯಲ್ಲಿ ಅವ್ರು ಏನು ಮಾತಾಡ್ತಾನೆ ಇಲ್ಲ. ಅವ್ರ ಕರ್ತವ್ಯವನ್ನ ಅವ್ರು ಮಾಡಿದ ನಂತರ ಅವರು ಅದನ್ನ ಡೀಸೆಂಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನೋಡೋಣ ವರದಿ ಬರ್ಲಿ ಅಂತೇಳಿ. ಆದ್ರೆ ಇಲ್ಲಿ DK ಶಿವಕುಮಾರ್ ಅವರು ಹೋಮ್ ಮಿನಿಸ್ಟರ್ ಕೂಡ ಜಾಸ್ತಿ ಮಾಡ್ತಾ ಇಲ್ಲ, ಶಿವಕುಮಾರ್ ಅವರೇ ಇದಕ್ಕೆ ಒಂದು ದಿಕ್ಕನ್ನ ತೋರಿಸ್ತಾ ಇದ್ದಾರೆ ಅನ್ನುವ ಅನುಮಾನ ಕೂಡ ಇದೆ. ಅಂದ್ರೆ ಈಗ ಅವರೇ ಷಡ್ಯಂತ್ರ ಅಂತ, ಅವ್ರಿಗೂ ಷಡ್ಯಂತ್ರ ಅಂತ ಗೊತ್ತಾಗಿರೋದೇ SIT ಮುಖಾಂತರ, ಅವ್ರಿಗೇನ್ ಗೊತ್ತಿರೋದಿಲ್ಲ. SIT ಅವ್ರು ಏನು ಪ್ರೋಗ್ರೆಸ್ ಮಾಡ್ತಿರ್ತಾರೆ, ಸೊ ಅವ್ರ ಸೋರ್ಸ್ ಮುಖಾಂತರ ಅವ್ರು ತಿಳ್ಕೊಂಡಿರ್ತಾರೆ, ಅದನ್ನೇ ಅವರು ವ್ಯಕ್ತ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಹೇಳೋ ಅವಶ್ಯಕತೆ ಇತ್ತ?